ಗಟ್ಟು ಮೂಟೆ ಕಟ್ಟಿಕೊಂಡು ನಮ್ಮ ಊರಿಗೆ ಪಯಣ. ಹಾಯ್ ನಮಸ್ಕಾರ ಎಲ್ಲರಿಗೂ. ನಾವು ಮುಂಜಾನೆ 5:30 ಎದ್ದಂದ್ರೆ ಊರ ಕಡೆ ಹೊಂಟಿದ್ವಿ ಇವತ್ತು. ಸೊ ಮುಂಜಾನೆ ಮಸ್ತ್ ಪೈಕಿ ವಾತಾವರಣ ಇತ್ತು. ಹೋಗುವಾಗನ ಸಾತಾರ ಪ್ಯಾಲೇಸ್ದಾಗ ಹೋಗಿ ನಾಷ್ಟ ಮಾಡಿದ್ವು. ನನ್ನಂತಮ್ಮ ಇವರ ಇಡ್ಲಿ ವಡೆ ತೊಗೊಂಡಿರು, ನಾನು ಪೋಹೆ ತೊಗೊಂಡು. ಅಲ್ಲಿಂದ ನಾವು ಫೈನಲಿ ನಮ್ಮ ನಿಪ್ಪಾಣಿಗೆ ಬಂದ ರೀಚ್ ಅದು. ಸೊ ನೋಡ್ಬೋದು ಇಲ್ಲಿ ನಮ್ಮ ಊರಿಗೆ ಬರೋಂತಲೇ ಒಂದು ಖುಷಿನ. ಸೊ ಇದು ಪ್ರಿಯೋಗನ ಕಡೆಯಿಂದ ಫಾದರ್ಸ್ ಡೇ ಗಿಫ್ಟ್ ಕೊಟ್ಟಿನ್ರಲ್ಲ ಅದು ನೋಡಿದೆ. I love you. ಹೆಂಗ್ ರಿಯಾಕ್ಟ್ ಮಾಡೋದು ಗೊತ್ತಾಗೋದು ಈಗ. ಹೆಂಗ್ ರಿಯಾಕ್ಟ್ ಮಾಡೋದು ಹೆಂಗ್ ಮಾಡೋದು ಅಭ್ಯಾಸ ಮಾಡ್ತಾರೆ. ಅಭ್ಯಾಸ ಇದೆ ಮಾಡ್ತೀನಿ. ಹೆಂಗ್ ಮಾಡಿದೆ ಅಭ್ಯಾಸ? ನಿನಗ ನೀನು ನನಗೆ ಅಂತಿನ ಕೊಡವ ಅದ್ ನಂಗೈತೆ. ಮತ್ತೆ ನಿನ್ ಕರ್ಜಿಕಾಯಿ ಅದು ಚಕ್ಲಿ ಹೊಡೆದ್ರು. ಮನೆಗೆ ಬಂದ ಫಸ್ಟ್ ಬಗ್ಗೆ ಫ್ರೆಶ್ ಅಪ್ ಆಗಿ ಮಮ್ಮಿ ಮಸ್ತ್ ಬಗ್ಗೆ ಅಡುಗೆ ಮಾಡಿದ್ರು, ಊಟ ಎಲ್ಲ ಮುಗಿಸ್ಕೊಂಡು ನಾ ಇವಾಗ ನನ್ನ ಗಂಡ ಮನೆಗೆ ಹೊಂಟಿದ್ನು. ಸೊ ಹೋಗುವಾಗ ಸ್ವಲ್ಪ ಸಾಮಾನು ತೊಗೊಳ್ತು, ಅದೆಲ್ಲರೂ ನಿಪ್ಪಾಣಿದಾಗ ಹೋಗಿ ತೊಗೊಂಡು. ಯಾಕಂದರೆ ಇವತ್ತು ಊಟಕ್ಕೆ ನನ್ನ ತಂಗಿನ ಮತ್ತು ನಮ್ಮ ಮಾಮನ ಕರೆದಿದ್ನು. ಸೊ ಹಾಗಾಗಿ ದಾಲ್ ತಡ್ಕ, ಪನ್ನೀರ್, ಆಮೇಲೆ ಜೀರಾ ರೈಸ್, ಚಪಾತಿ, ಮಿರ್ಚಿ ಬಜ್ಜಿ ಮಾಡಿದ್ದು. ಸೊ ಅವರು ಬಂದರು ಮಸ್ತ್ ಬಗ್ಗೆ. ಈವ್ನಿಂಗ್ ಎಲ್ಲರೂ ರಾತ್ರಿ ಊಟ ಮಾಡಿದ್ದು. ಸೊ ಈ ರೀತಿ ಇವತ್ತು ಸಿಂಪಲ್ ಆಗಿತ್ತು, ಬಟ್ ಭಾಳ ಹೆಕ್ಟಿಕ್ ಆಗಿತ್ತು. ದಿನ ಎಲ್ಲನೂ ಬ್ಯುಸಿ ಆಗಿಬಿಟ್ಟಿತ್ತು. ಬಟ್ ಎಂಡ್ ಆಫ್ ದ ಡೇ ಫ್ಯಾಮಿಲಿ ಜೊತೆ ಈ ರೀತಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಖುಷಿ ಆಗ್ತೈತಿ. ಈ ರೀತಿ ಇವತ್ತಿನ ದಿನ ಸಿಂಪಲ್ ಆಗಿತ್ತು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಗೆ. ಅಲ್ಲಿ ತನಕ ಎಲ್ಲರಿಗೂ ಬಾಯ್.